ಬಂಗಾರತ್ತೆಗೆ ಸ್ನೇಹದ ಮೇಲೆ ದ್ವೇಷ ಮಾತ್ರ ಅಲ್ಲ, ಮತ್ತೆ ಅವಳೇನಾದ್ರೂ ಈ ಮನೆಗೆ ಕಾಲಿಟ್ರೆ ಕತ್ತಿಡ್ದು ಆಚೆ ದಬ್ಬೇಕು. ನೀವು ಸ್ನೇಹನ್ ಕಪ್ಪಾಳಕ್ಕೆ ಬಾರಿಸೋ ಅವಕಾಶನ ನಾನು ಮಾಡ್ಕೊಡ್ತೀನಿ. ಹೊಡಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಹಾಗಾದ್ರೆ ನಾನು ಹೇಳ್ದಾಗ ಮಾಡಿ. ಬಂದ್ಯಾ ರಾಜವ್ವ, ಈ ಪತ್ರನ ಪುಟ್ಟಕ್ಕ ಅವ್ರ ಮನೇಲಿ ಯಾರಿಗೂ ಗೊತ್ತಾಗ್ದಂಗೆ ಎತ್ತಿಟ್ಬಿಡಿ. ತಗೊಳ್ಳಿ. ರಾಧಾ, ಇದರಿಂದ ನನಗೇನು ತೊಂದರೆ ಆಗೋಕ್ಕಿಲ್ಲ ತಾನೇ? ಖಂಡಿತ ಇಲ್ಲ. ನೀನು ಈ ಪತ್ರನ ಪುಟ್ಟಕ್ಕ ಅವ್ರ ಮನೆಗೆ ಸೇರಿಸಿದ್ರೆ ಸಾಕು. ಆಮೇಲೆ ಸ್ನೇಹಂಗೆ ಕಳ್ಳಿ ಅನ್ನೋ ಪಟ್ಟ ಕಟ್ಟಿ ಹೊರಗಡೆ ಹಾಕ್ಬೋದು. ಆಗ ನಾನು ಬಂಗಾರಮ್ಮನವ್ರಿಗೆ ಮೋಸ ಮಾಡ್ದೇನೆ ಮನೆ ಆಳಿ ಅಂತ ಚೆನ್ನಾಗಿ 4 ಕೆನ್ನೆಗೆ ಬಾರಿಸ್ಬೋದು ಅಲ್ವಾ? ಅದು ಸರಿ, ಈ ಪತ್ರನ ಸ್ನೇಹ ಯಾಕೆ ತಗೊಂಡ್ಲು ಅಂತ ಕೇಳಿದ್ರೆ? ದುಡ್ಡಿಗೆ. ಕಾರಣಕ್ಕೇನು ಬರೋಣ ರಾಜವ್ವ? ಗೊತ್ತಾಯ್ತು ಬಿಡು. ಈಗಲೇ ಈ ಪತ್ರನ ಸೇರಿಸೋ ಜಾಗಕ್ಕೆ ಸೇರಿಸ್ತೀನಿ. ನೀ ಪತ್ರನ ಪುಟ್ಟಕ್ಕನ ಮನೆಗೆ ಸೇರಿಸಿದ್ಮೇಲೆ ಬಂಗಾರ ತಂದು ಕೊಟ್ಕೊಂಡು ಸೀದಾ ಪುಟ್ಟಕ್ಕ ಅವ್ರ ಮನೆಗೆ ಬರ್ತೀನಿ. ಆಮೇಲೆ ಸ್ನೇಹನ್ ಗತಿ ನಿಮಗೋಸಿ ಹಾಲು ತಕ್ಕ ಬರ್ತೀನಿ. ದಗೆ ಜಾಸ್ತಿ ಇದೆ, ಸರ್ಬತ್ ಮಾಡ್ಕೊಂಬ. ನನ್ನ ಮಗಳಿಂದ ಯಾರೋ ಆಟ ಆಡ್ತಾವ್ರೆ ಅಂದ್ಕೊಂಡಿದ್ದೆ. ಅದು ಇವರೇನಾ? ಮರದಾಗೆ ಒಂಟಿ ಹಣ್ಣ ನೋಡಿ ದಾರಿ ಹೋಗೋರೆಲ್ಲ ಕಣ್ಣು ಹಾಕೋ ಹಾಗೆ ಸ್ನೇಹನ ಮೇಲೆಲ್ಲ ಎತ್ತಾಕ್ತಿದ್ದೀರಾ? ಹಾಂ, ಒಳ್ಳೆಯವ್ರಿಗೆ ಜೀವನಾಡಿ, ಕೆಟ್ಟವ್ರಿಗೆ ಚಡಿ ಚೌಡವ್ವ ಅನ್ನೋದನ್ನು ತೋರಿಸ್ತೀನಿ. ರಾಮ್ ಸಾರೇ ನನಗೆ ಕರೆದ್ಬಿಟ್ಟು, ಏನಯ್ಯ ಹಳ್ಳಿ ಗುಗ್ಗುಗಳನ್ನೆಲ್ಲ ಒಳಗಡೆ ಸೇರಿಸ್ಕೊಳಕ್ಕೆ ನಾನೇನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ ಅಂತ ಹೇಳಿ ನನಗೆ ಬೈಕ್ ಕಳ್ಸೋದು ಗೊತ್ತಾ? ಬೆಂಗಳೂರಲ್ಲಿ ನಿಮ್ಗೊಬ್ಬ ಮಗ ಇದ್ದಾನಮ್ಮ, ನಿಮ್ಗೊಬ್ಬ ಅಣ್ಣ ಇದ್ದಾನೆ. ಇದನ್ನ ಯಾವತ್ತೂ ಮರಿಬೇಡಿ ಅಮ್ಮ. ಇದು ನನ್ನ ಬಿಸ್ನೆಸ್ ಕಾರ್ಡ್. ಬೆಂಗಳೂರು ಬಂದಾಗ ನಮ್ಮ ಮನೆಗೆ ಬನ್ನಿ,
ನಿಮಗೆ ಯಾವುದೇ ಸಮಯದಲ್ಲಿ ಯಾವುದೇ ಸಹಾಯ ಬೇಕು ಅಂದ್ರೂ ನನ್ನನ್ನು ಕೇಳಿ. I'll be there. ಅಮೋರೆ 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 ಏಟ್ ಹುಡುಗ್ರು ಸಿಕ್ತಿಲ್ಲ ಅಮೋರೆ. ಸ್ನೇಹ ಕಲ್ಲಂಗ್ ನಿಂತಿದ್ಯಲ್ಲ, ಪತ್ರನ ಎಲ್ ಮಾಡಿದೀನಿ ಅಂತ ಹೇಳು. ಸುಮ್ಕೆ ಅಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಸಾಕು ರಾಜವ್ವ, ನೀನು ಅಮ್ಮವ್ರ ಜೊತೆ ಬಂದಿದ್ಯೋ ಅನ್ನೋ ಕಾರಣಕ್ಕೆ ಪತ್ರ ಹುಡ್ಕಕ್ಕೆ ಬಿಟ್ಟಿದ್ದೀನಿ. ಇಷ್ಟಕ್ಕೂ ನೀನು ಪತ್ರ ಹುಡುಕ್ಬೇಕಾರೆ ನೀನು ಅಲ್ಲಿ ಹುಡುಕ್ಬೇಡ ಇಲ್ಲಿ ಹುಡುಕ್ಬೇಡ ಅಂತ ನಾನು ತಡೆದ್ನಾ? ನೀನ್ ತಡಿಲಿಲ್ಲ, ಆದ್ರೆ ಪತ್ರ ಸಿಗ್ಲಿಲ್ವಲ್ಲ. ಸಿಗ್ನಿಲ್ಲ ಅಂದರೆ ಅದು ಅಲ್ಲಿ ಇಲ್ಲ ಅಂತ ಅರ್ಥ. ಅದನ್ನೇ ನಾನು ಕೇಳ್ತಿರೋದು, ಪತ್ರನ ಎಲ್ ಮಡಗಿದ್ದೀರಾ ಅಂತ. ಯಾಕೆ ಕನ್ನಡ ಅರ್ಥ ಹಾಕಿಲ್ವಾ? ಎಲ್ಲ ಅರ್ಥ ಆಯ್ತದೆ. ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಜಾಯಮಾನ ಅಲ್ವಲ್ಲ ನಿಂದು. ಓ, ಈಗ ಗೊತ್ತಾಯ್ತು ಬಿಡು. ಈಟ್ ದಿನ ಈ ಕೆಲಸನ ಸ್ನೇಹ ಮಾತ್ರ ಮಾಡೋಳೆ ಅನ್ಕೊಂಡಿದ್ದೆ. ಈಗ ಇಬ್ಬರ ಮೇಕೂ ಸಂಶಯ ಬತ್ತೈತೆ. ನಾಲ್ಗೆ ಬಿಗಿಡ್ದು ಮಾತಾಡಿಲ್ಲ ಅಂದ್ರೆ ತಡಿ ನೋಡ್ ರಾಜವ್ವ, ನಿಂಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ಹುಡುಕು. ಸುಮ್ಕೆ ಇಲ್ದೇ ಇರೋ ಅಪವಾದನ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಒರ್ಸಕ್ ಬರಬೇಡ. ನೀನು ಇವ್ರ ಕಡೆಗೆ ಸೇರ್ಕೊಂಡ್ಬಿಟ್ಟೆ ಅನ್ನು. ಅದೆಂಗ್ ಮನ್ಸು ಬತ್ತೈತೆ ಪುಟ್ಟಕ್ಕ ನಿನ್ಗೆ? ನಿನ್ ದೊಡ್ಡ ಮಗಳು ಮದ್ವೆಗೆ ವರದಕ್ಷಿಣೆ ಅಂತ 15 ಲಕ್ಷನ ಕಣ್ ಮುಚ್ಕೊಂಡು ಕೊಟ್ಟವ್ರೆ. ನಿನ್ ಕಷ್ಟಕ್ಕಾಗವ್ರೆ, ಜೊತೆಯಾಗಿ ಬಂದವ್ರೆ. ಬಂಗಾರಮ್ಮ ನಿನ್ನ ನಂಬ್ದಷ್ಟು ಬೇರೆ ಯಾರು ನಂಬಲಿಲ್ಲ. ಇಂಥವ್ರಿಗೆ ಮೋಸ ಮಾಡಿದ್ರೆ ಅದ್ಯಾವ್ರ ಮಚ್ತಾನ? ಅದನ್ನ ನೀನು ಹೇಳೋ ಅವಶ್ಯಕತೆ ಇಲ್ಲ. ನೀನು ನನ್ನ ಮೇಲೆ ಅಪವಾದ ಹೊರಿಸ್ದೆ, ನಾನು ಸುಮ್ಮನೆ ಇದ್ದೆ. ಆದರೆ ಈಗ ಅವ್ವನ ಬಗ್ಗೆ ಏನಾದರೂ ಮಾತಾಡಿದ್ರೆ ಸರಿ ಇರಲ್ಲ. ಛೀ, ಅದೆಂತ ಬಂಡ್ ಬದುಕೆ ನಿಮ್ದು. ಅಲ್ಲ ಪುಟ್ಟಕ್ಕ, ನಿನ್ ಮಗಳು ಬಂಗಾರಮ್ಮನವ್ರ ಮೇಲೆ ಆಪಾದನೆ ಹೊರಿಸ್ತಾನೆ ಮೆಲ್ಲಗೆ ಅವ್ರ ಮನೆ ಸೇರ್ಕೊಂಡ್ಬಿಟ್ಲು. ಅತ್ತೆ ಮೇಕೆ ಇಲ್ಲದ ಆಪಾದನೆ ಹೊರಿಸಿ ಜೈಲಿಗೆ ಕಳ್ಸಿದ್ ಮಾರಿ ಅಲ್ವೇ ಇವಳು? ನಿಂದು ಒಂದ್ ಬದ್ಕ. ರಾಜಿ, ಜಾಸ್ತಿ ಮಾತಾಡ್ತಿದ್ಯಾ ನೀನು. ಮಾತಾಡ್ತೀನಿ ಕಡೆ, ನೀಯೇ ತಿಳ್ದೇ ಇರೋರ ಹತ್ರ ನಾನು ಹಿಂಗೆ ಮಾತಾಡೋದು. ಹಿಂಗೆ ಮಾತು ಮುಂದುವರ್ಸಿದ್ರೆ ಕುತ್ತಿಗೆಡ್ದು ಆಚೆ ದಬ್ಬೇಕಾಯ್ತದೆ. ದಪ್ತ್ಯಾ ಎಲ್ಲ ಮುಟ್ಟು ನೋಡಮ್ಮ. ರಾಜವ್ವ, ಸುಮ್ಮನೆ ಯಾಕೆ ಈ ಥರ ಎಲ್ಲ ಜಗಳ ಆಡ್ತಿದ್ದೀರಾ? ಇನ್ನೊಂದ್ ಪದ ನಿನ್ ಬಾಯಿಂದ ಬಂದ್ರು ಬರತ್ತೆ ಕಣೆ. ನಾನು ತಪ್ಪೇ ಮಾಡಿಲ್ಲ ಅಂದಲೆ ಮಾತಾಡಿದ್ರೆ ಸುಮ್ಮನೆ ಯಾಕೆ ನಿಂತಿರ್ಬೇಕು? ಯಾಕೆಂದ್ರೆ ಅಮ್ಮವ್ರ ಆಸ್ತಿ ಪತ್ರನ ಕದ್ದಿರೋಳು ನೀನು, ಅದಕ್ಕೆ. ಸುಳ್ಳು, ನಾನು ಆ ಕೆಲಸ ಮಾಡಿಲ್ಲ. ಅಯ್ಯೋ ಅಯ್ಯೋ, ಇನ್ನು ಏಟ್ ಸುಳ್ಳು ಹೇಳ್ತೀಯ? ಮರ್ಯಾದೆಗೆ ಪತ್ರನ ಎಲ್ ಮಡಗಿದ್ಯಾ ಅಂತ ಹೇಳ್ಬಿಡು. ಇಲ್ಲ ಅಂದ್ರೆ
ಆಟ ಈಟ ದಿನ ನಡೆದಿರ್ಬೋದು ರಾಜಿ, ಅದು ಇನ್ನು ಮುಂದೆ ನಡೆಯಕ್ಕಿಲ್ಲ. ಸ್ನೇಹನ್ ಮ್ಯಾಕೆ ಆಪಾದನೆ ಹೊರಿಸ್ಬೇಕು, ಪುಟ್ಟಕ್ಕಂಗೆ ಅವಮಾನ ಮಾಡಬೇಕು ಅಂತಲೇ ಅಲ್ವೇ ನೀನು ಈಟೆಲ್ಲ ಮಾಡ್ತಾ ಇರೋದು. ಒಂದು ಜ್ಞಪ್ತಿ ಮಾಡಿಕ, ನೀನಿಂತ 1000 ಸಾಹಸ ಮಾಡಿದ್ರು ನನ್ನ ಪುಟ್ಟಕ್ಕನ ಸ್ನೇಹನ ಅಳ್ಸಕ್ಕಾಗಕ್ಕಿಲ್ಲ. ಯಾರ ಮ್ಯಾಗ ಕೈ ಮಾಡಕ್ ಹೊಂಟಿದ್ದೆ ನೀನು? ಅದು ನನ್ನ ಮುಂದೆ. ಈಗೋಳು ಪುಟ್ಟಕ್ಕನ ಮಗಳು ಮಾತ್ರ ಅಲ್ಲ, ಈ ಬಂಗಾರಮ್ಮನ ಸೊಸೆ ಅನ್ನೋದು ಗೆತ್ತಿಗಿರ್ಲಿ. ಇದನ್ನ ನೋಟ್ ಮಾಡ್ಕೊಂಡ್ರೆ ಎಲ್ಲರೂ? ಮ್ಯಾಮ್, ಮೇ ಐ ಕಮ್ ಇನ್? ಎಸ್, ಕಮ್ ಇನ್. ಮ್ಯಾಮ್, ನಾನು ಸಚಿನ್. ಈ ಕ್ಲಾಸ್ಗೆ ಹೊಸ ಅಡ್ಮಿಷನ್. ಓಕೆ, ಅಲ್ಲಿ ಕೂತ್ಕೋ. ಸಚಿನ್, ಒಂದು ನಿಮಿಷ. ಸುಮಾ, ಒಂದು ನಿಮಿಷ. ಎಸ್ ಮ್ಯಾಮ್. ಸಚಿನ್, ನೀನು ಆದಷ್ಟು ಬೇಗ ಪೆಂಡಿಂಗ್ ಸಬ್ಜೆಕ್ಟ್ ಎಲ್ಲ ಕವರ್ ಮಾಡ್ಕೋಬೇಕು. ಓಕೆ ಮ್ಯಾಮ್. ಸರಿ, ಇವಳು ಸುಮಾ ಅಂತ ಕ್ಲಾಸಿಗೆ ಟಾಪರು. ನೀನು ಇವಳು ಹೆಲ್ಪ್ ತಗೋಬೋದು. ಓಕೆ ಮ್ಯಾಮ್. ಹಾಂ, ನಿಮ್ಮ ಪೇರೆಂಟ್ಸ್ದು ಟ್ರಾನ್ಸ್ಫರ್ ಜಾಬಾ? ಇಲ್ಲ ಮ್ಯಾಮ್, ನನಗೆ ಅಮ್ಮ ಅಪ್ಪ ಯಾರೂ ಇಲ್ಲ. ನಾನು ಅನಾಥ. ನನಗೆ ಅಕ್ಕನ ಕಳ್ಕೊಂಡು ಇಷ್ಟೊಂದು ಸಂಕಟ ಆಗ್ತಿದೆ. ಪಾಪ ಅಮ್ಮ ಅಪ್ಪ ಇಲ್ಲದೆ ಇವರು ಇನ್ನು ಎಷ್ಟು ನೋವು ಪಡ್ತಿದ್ದಾರೋ. ಐ ಆಮ್ ರಿಯಲಿ ವೆರಿ ಸಾರಿ ಸಚಿನ್. ಇದರಲ್ಲಿ ಸಾರಿ ಹೇಳೋದೇನೂ ಇಲ್ಲ ಮ್ಯಾಮ್. ಸುಮಾ, ನೀನು ಹೋಗ್ಬೋದು. ಓಕೆ ಮ್ಯಾಮ್. ಸಚಿನ್, ಇನ್ಮೇಲೆ ನೀನು ಕ್ಲಾಸಿಗೆ ರೆಗ್ಯುಲರ್ ಆಗಿ ಬರಬೇಕು. ಓಕೆ? ಓಕೆ ಮ್ಯಾಮ್. ಸರಿ ಸರಿ ಮ್ಯಾಮ್, ಥ್ಯಾಂಕ್ ಯು. ನನ್ನ ಸೊಸೆ ಬಗ್ಗೆ ಯೋನ್ ಗೊತ್ತೈತೆ ಅಂತ ಮಾತಾಡ್ತಿದ್ಯಾ ನೀನು? ನೀನು ಹೇಳಿದ್ದಕ್ಕೆ ನಾನು ಇಲ್ಲಿಗೆ ಬಂದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಹೇಳಿದ್ನೆಲ್ಲ ನಂಬಿಡ್ತೀನಿ ಅಂತ ಅನ್ಕೊಂಡ್ಯಾ? ನೀನು ಈಟೆಲ್ಲ ಮಾತಾಡಿದ್ರುವೆ, ಆಪಾದನೆ ಹೊರಿಸಿದ್ರುವೆ, ಒಡಿಯೋಕ್ಕೆ ಕೈ ಎತ್ತಿದ್ರುವೆ, ನನ್ನ ಸೊಸೆ ನಿನ್ನ ವಿರುದ್ಧ ಒಂದು ಮಾತಾಡ್ದಂಗೆ ಮೌನವಾಗಿ ನಿಂತವಳೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಮ್ಯಾಕಿನ ಗೌರವ, ಅವ್ರ ಅವ್ವನ ಮ್ಯಾಕಿನ ಪಿರುತಿ. ಇವಳು ನಾ ಮುಂಚಿನ ಸ್ನೇಹ ಆಗಿದ್ದಿದ್ರೆ ಈಟ್ವತ್ಗಾಗ್ಲೇ ನಿನ್ನ ಕೈ ಮುರಿದಿರೋಳು. ಆದ್ರೆ ಏನು ಮಾಡೋದು? ಪುಟ್ಟಕ್ಕಂಗೋಸ್ಕರ ತನ್ನ ಜೀವನದಾಗೆ ಬಂದಿದ್ನೆಲ್ಲ ಸಹಿಸ್ಕೋತೀನಿ ಅನ್ನೋ ತೀರ್ಮಾನ ತಕೊಂಡ್ಬಿಟ್ಟವಳು ನನ್ನ ಸೊಸೆ. ಯಾವ ಹೆಣ್ಮಗಳು ತನ್ನ ಅವ್ವನಿಗೋಸ್ಕರ ಯೋನ್ ಬೇಕಾನ ಸಹಿಸ್ಕತೀನಿ ಅನ್ಕೊಂಡು ತನ್ನ ಆಸೆ, ತನ್ನ ಕನಸುಗಳನ್ನ ಮರೆತು ಬದುಕ್ತಾಳೋ ಅಂತವಳ ಮನಸ್ಸಿನಾಗೆ ಒಳ್ಳೆತನ ಬಿಟ್ಟು ಬೇರೆ ಏನೂ ಇರಕ್ಕಿಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕೆ ಅಂದ್ರೆ
ಒಂದು ಕಾಲದಲ್ಲಿ ನಾನು ನನ್ನ ಅವ್ವಂಗೆ ಮಾತು ಕೊಟ್ಟ. ಅಮ್ಮರೇ ತಿಟ್ಟವಾಗ್ಲೂ ನನ್ನ ಮಗಳ ಮ್ಯಾಕೆ ನಮಗೆ ಕೋಪ ಇಲ್ಲವ್ರ? ಇಲ್ಲ ಪುಟ್ಟಕ್ಕ, ಈಗ ಅವಳು ನಿನ್ ಮಗಳು ಮಾತ್ರ ಅಲ್ಲ, ನನ್ನ ಸೊಸೆನು ಪುಟ್ಟಕ್ಕ. ಈ ಬಡ್ಡಿ ಬಂಗಾರ ಮನ್ಸೊಸೆ. ಸ್ನೇಹ ತ್ಯಾಪ್ ಮಾಡಿರಕ್ಕಿಲ್ಲ ಅಂತ ಗೊತ್ತಿದ್ದು ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ, ಈ ರಾಧವಂಗ ಯೋಟ್ ತಲೆ ಕೆಡ್ಸವಳೆ ಅಂದ್ರೆ ರಾಧವನು ಈ ಕೆಲ್ಸವ ಸ್ನೇಹನೆ ಮಾಡಿರೋದು ಅಂತ ನಂಬಿಟ್ಟಿದ್ಲು. ಅದಕ್ಕೆಯ ರಾಧವಂಗೆ ನಿಜ ಯೋನು ಅಂತ ಗೊತ್ತಾಗ್ಲಿ, ಹಂಗೆ ಎಲ್ರ ಮುಂದೆ ಈಸಿಯಾಗಿ ಇತ್ಯರ್ಥ ಆಗ್ಲಿ ಅಂತಲೇ ನಾನಿಲ್ಲಿಗೆ ಬಂದದ್ದು. ಈ ಕೆಲಸ ನೀನ್ ಮಾಡಿರಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗಿತ್ತು ಸ್ನೇಹ. ಅಮ್ಮರೇ, ನಿಮ್ಮ ಬಾಯಿನಾಗೆ ಸ್ನೇಹ ಬಗ್ಗೆ ಇಂಥ ಮಾತು ಕೇಳಿ ನನಗೆ ಸ್ಯಾನ ಸಂತೋಷ ಆಯಿತು ಅಮ್ಮವ್ರೆ. ಅಂತೂ ಇದ್ರಾಗ ನಮ್ಮ ತಪ್ಪೇನೂ ಇಲ್ಲ ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ನೀನ್ ತ್ಯಾಪ್ ಮಾಡ್ತೀಯ, ನಿನ್ ಮಕ್ಳು ತ್ಯಾಪ್ ಮಾಡ್ತಾರೆ ಅಂದ್ರೆ ಯಾರಾನ ನಂಬ್ತಾರ ಪುಟ್ಟಕ್ಕ? ನಿನ್ ಮೈನಾಗ ಅರಿತಿರೋ ರಕ್ತನೇ ಅಲ್ವೇ ಅವ್ರ ಮೈನಾಗೂ ಅರಿತಿರೋದು. ನನಗೆ ನಿನ್ ಮ್ಯಾಕ ಅದ್ಯೋಟ್ ನಂಬಿಕೆ ಆಯ್ತು, ಈಗ ನಿನ್ ಮಗಳ ಮ್ಯಾಕು ಆಟೆ ನಂಬಿಕೆ ಹುಟ್ಟೈತೆ ಪುಟ್ಟಕ್ಕ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಗೊತ್ತಾದ್ಮ್ಯಾಕೆ ಅಲ್ವೇ ಆ ವ್ಯಕ್ತಿ ಬೆಲೆನೂ ಗೊತ್ತಾಗದು. ಸರಿಯಾಗಿ ಹೇಳ್ದೆ ಬಂಗಾರ. ಒಳ್ಳೇದನ್ನ ಒಳ್ಳೆತನ ಪರೀಕ್ಷೆ ಮಾಡಂಗೆ ಪುಟ್ಟಕ್ಕನ ಮಕ್ಕಳನ್ನ ದೇವರು ಪರೀಕ್ಷೆ ಮಾಡ್ತಾವನೆ. ಯಾಕ್ರಾಜಿ, ಇನ್ನೊಬ್ರು ಹೊಟ್ಟೆ ಉರ್ಸದೆ ಚಾಳಿ ಮಾಡ್ಕೊಂಡಿದ್ಯಾ? ಪುಟ್ಟಕ್ಕನ ತಾಳ್ಮೆ ನಿನಗೆ ವರ. ಎಣ್ಣೆಗೆ ಎಣ್ಣೆ ಸತ್ರು ಅಂತ ಪದೇ ಪದೇ ಸಾಬೀತು ಮಾಡಕ್ ಕೊಟ್ಟಿದ್ಯಾ? ಪುಟ್ಟಕ್ಕ ತನ್ನ ತಾಳ್ಮೆನ ಅಸ್ತ್ರ ಮಾಡ್ಕೊಂಡ್ರೆ ನೀನ್ ಸುಟ್ಟು ಬೂದಿ ಆಗೋಯ್ತೀಯ, ಹುಷಾರು. ಆಯ್ತು ಅವ್ವ, ಆದ್ರೆ ನನಗೆ ಗೊತ್ತಾಗಿದ್ದ ಸುದ್ದಿನೇ ನಾನು ಹೇಳಿದ್ದು. ಸುದ್ದಿ ಕೊಟ್ಟವ್ರು ಯಾರು? ಈ ಮನೆಯಾಗ ಪತ್ರ ಐತೆ ಅಂತ ಹೇಳ್ದವ್ರು ಯಾರು? ಅದು ಮನೆ ಪತ್ರನ ತಕ್ಕೊಂಡು ಹೋಗಿದ್ದು ನಮ್ಮವ್ವ. ಅವಳು ತಕ್ಕೊಂಡೋಗಳೆ. ಪತ್ರ ಮನೆಯಾಗಿ ಇಲ್ದೇ ಇರೋದನ್ನೇ ನೆಪ ಮಾಡ್ಕೊಂಡು ಸ್ನೇಹನ್ ಮೇಲೆ ಆಪಾದನೆ ಒರೆಸಿ ನಿನ್ ಲಾಭಕ್ಕೆ ಉಪಯೋಗಿಸ್ಕೋಬೇಕು ಅನ್ಕೊಂಡಿದ್ಯಲ್ಲ ರಾಜಿ? ನಿನ್ನೆ ಕೇಳ್ತಿರೋದು ಸುದ್ದಿ ಕೊಟ್ಟವ್ರು ಯಾರು? ಈ ರಾಜವನ್ನ ನೋಡ್ತಿದ್ರೆ ನನ್ನ ಹೆಸರು ಎಲ್ಲಿ ಹೇಳ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಹೇಳೋ. ಅಮ್ಮೋರೆ, ನಾನು ಬೇಕು ಅಂತ ಇದನ್ನೆಲ್ಲ ಮಾಡಲಿಲ್ಲ. ಬಂದಿದ್ದ ಸುದ್ದಿ ಪ್ರಕಾರ ಹೇಳ್ದೆ ಅಟೆಯ. ಅತ್ತೆ, ಈ ರಾಜಿಗೆ ಹೆಂಗೋ ತಿಳ್ಕೊಂಡವಳೆ, ಬಿಟ್ಬಿಡು. ನೆನ್ನೆ ನಾನು ಐನೋರ್ ಜೊತೆ ಮಾತಾಡೋದನ್ನ ಕತ್ ಕೇಳಿಸ್ಕೊಂಡು ಈಟೆಲ್ಲ ರಂಪ ಮಾಡವಳೆ.
ಆದ್ರೂ ಇವಳು ಹಿಂಗೆ ಮಾಡಿರೋದ್ರಿಂದ ಒಳ್ಳೇದೇ ಆಯ್ತಲ್ವೇ? ನೀನು ನಿನ್ನತ್ತೆ ಒಂದ್ ಆಗೋ ಹಾಗಾಯ್ತು. ಆದ್ರೂ ಅವ್ವ ಬಿಟ್ಬಿಡು ಬಂಗಾರು, ಇಸಿಯ ಎಳೆಯೋದ್ರಿಂದ ಗಂಟೆ ಹೆಚ್ಚು ಅನ್ನೋಂಗೆ. ಮತ್ತೆ ಏನಾದ್ರೂ ಅಪ್ಪಿ ತಪ್ಪಿ ಈ ರೀತಿ ನಡ್ಕೊಂಡ್ರೆ ಚೌಡವನ್ ಒಳಗಿರೋ ಚೌಡಿ ನೋಡ್ಬೇಕಾಗತ್ತೆ. ಉಸ್ಸಾರು.